Hello friends, welcome back. Hope you all doing good. So in the last class we have discussed introduction about ancient history. In that I have told you there are 8 ages which is ancient history divided. 8 ಚಾಪ್ಟರ್ಸ್ ಆಗಿ ಡಿವೈಡ್ ಆಗ್ಯದ ಅಂತ ಹೇಳಿನಿ. ಓಕೆ, ಅಥವಾ 8 ಏಜಸ್ ಆಗಿ ಡಿವೈಡ್ ಆಗ್ಯದ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಲಾಸ್ಟ್ ಕ್ಲಾಸ್ನಾಗ ಪ್ರೀ ಹಿಸ್ಟಾರಿಕ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಾನು ಏನು ಹೇಳಿದ್ದೆ, ಕಲ್ಚರ್ ಅಂದರೆ ಏನು, ಸಿವಿಲೈಜೇಷನ್ ಅಂತಂದ್ರೆ ಏನು, ಸಿವಿಲೈಸ್ಡ್ ಟೌನ್ ಅಥವಾ ಸಿಟಿ ಅಂತಂದ್ರೆ ಏನು, ಅದ್ರಾಗ ಅದು ಸಿವಿಲೈಸ್ಡ್ ಟೌನ್ ಅಂತ ಹೇಳ್ಪಡ್ಬೇಕಂತಂದ್ರೆ ಅದ್ರಾಗ ಏನೇನು ಕ್ಯಾರೆಕ್ಟರ್ಸ್ ಇರಬೇಕು, ಯಾವ್ಯಾವ ಕ್ಯಾರೆಕ್ಟರ್ಸ್ ಅದು ಹೊಂದಿರಬೇಕು, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಓಕೆ, ಆಮೇಲೆ ನಾನು ಏನು ಹೇಳಿದ್ದೆ, ಎಕ್ಸಾಂಪಲಿಗೆ 1500 BC ಅಂತ ಹೇಳಿದ್ದೆ, 550 AD ಅಂತ ಹೇಳಿದ್ದೆ. ಹಾಗಂದ್ರೆ ಈ BC AD ಅಂತಂದ್ರೆ ಏನು, ಸೊ ಅದನ್ನು ಒಂದು ಸ್ವಲ್ಪ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಓಕೆ, ಬಿ ಸಿ ಅಂತಂದರೆ ಬಿಫೋರ್ ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ಬಿ ಸಿ ಅಂದರೆ ಬಿಫೋರ್ ಕ್ರೈಸ್ಟ್. ಓಕೆ, ಇದನ್ನು ಎದಕ್ಕೆ ಕನ್ಸಿಡರ್ ಮಾಡ್ಯಾರ ಅಂತಂದರೆ, ಒಂದು ಹಿಸ್ಟಾರಿಕಲ್ ಇವೆಂಟ್ಸನ್ನು ಹಿಸ್ಟೋಗ್ರಾಫರ್ಸ್ ಆಯಿತು, ಆರ್ಕಿಯಾಲಜಿಸ್ಟ್ ಆಯಿತು, ಅದನ್ನು ಫಾಲೋ ಮಾಡ್ತಾರೆ. ಸೊ ಹಿಸ್ಟೋಗ್ರಾಫರ್ಸ್ ಏನು ಮಾಡಿದ್ರು ಅಂತಂದರೆ, ಜೀಸಸ್ ಕ್ರೈಸ್ಟ್ ಏನು ಬರ್ತ್ ಆಯ್ತಲ್ಲ ಅದನ್ನು ಹಿಸ್ಟಾರಿಕಲ್ ಇವೆಂಟಾಗಿ ಕನ್ಸಿಡರ್ ಮಾಡಿದರು. ಸೊ ಅದಕ್ಕಿಂತ ಅಂದರೆ ಜೀಸಸ್ ಕ್ರೈಸ್ಟ್ ಹುಟ್ಟೋಕ್ಕಿಂತ ಮುಂಚೆ ಏನೇನು ಇವೆಂಟ್ಸ್ ಆದವಲ್ಲ, ಸೊ ಅವನ್ನೆಲ್ಲನೂ ಎದ್ರೊಳಗೆ ಕನ್ಸಿಡರ್ ಮಾಡ್ತಾರೆ, ಬಿ ಸಿ. ಎಕ್ಸಾಂಪಲ್ 1500 BC. 1500 BCದಾಗ ಏನು ಹೇಳಿದೆ ನಾನು ಲಾಸ್ಟ್ ವಿಡಿಯೋದಾಗ, ದ ಅರ್ಲಿಯೆಸ್ಟ್ ಬುಕ್ ಆಫ್ ಇಂಡಿಯಾ ಯಾವುದು, ಋಗ್ವೇದನ ಬರ್ದಾರಂತ ಹೇಳಿದ್ದೆ. ಓಕೆ, ಸೊ ಇದು ಬಿ ಸಿ. ಹಂಗಂದ್ರೆ ಎ ಡಿ ಅಂತಂದರೆ ಏನು, ಎ ಡಿ ಅಂತಂದರೆ ಆ್ಯನಡೊಮಿನಿ. ಬಿಫೋರ್ ದ ಬರ್ತ್ ಆಫ್ ಕ್ರಿಸ್ಟ್ ಬಿ ಸಿ ಅಂತ ಕರೀತಾರೆ. ಬರ್ತ್ ಅಲ್ಲಿಂದ ಏನು ಕರೀತಾರೆ ಅಂತಂದರೆ ಎ ಡಿ, ಆ್ಯನಡೊಮಿನಿ. ಓಕೆ, ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಹಿಸ್ಟಾರಿಕಲ್ ಇವೆಂಟ್. ಓಕೆ, ಅದಕ್ಕೆ ಎ ಸಿ, ಎ ಡಿ ಮತ್ತು ಬಿ ಸಿ ಅಂತ ಕರೀತಾರೆ. ಈಗ ಪ್ರೆಸೆಂಟ್ಲಿ ಏನು ಫಾಲೋ ಅಪ್ ಮಾಡ್ತಾರೆ ಅಂತಂದರೆ, ಬಿ ಸಿ ಇ ಮತ್ತು ಸಿ ಇ. ಬಿ ಸಿ ಅಂತಂದರೆ ಬಿಫೋರ್ ಕಾಮನ್ ಎರಾ, ಸಿ ಇ ಅಂತಂದರೆ ಕಾಮನ್ ಎರಾ. ಈಗಿನ NCERT ಆಗಿರ್ಬೋದು, ICSE ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಅದರಲ್ಲಿ ಎಲ್ಲ ಏನು ಫಾಲೋ ಮಾಡ್ಲಿಕ್ಕತ್ತಾರ ಅಂತಂದರೆ ಬಿ ಸಿ ಇ ಮತ್ತು ಸಿ ಇ. ಓಕೆ, ಸೊ ನಾನು ಇದರಲ್ಲಿ ಎ ಡಿ ಮತ್ತು ಬಿ ಸಿ ಅಂತಲೇ ಯೂಸ್ ಮಾಡ್ತೀನಿ. ಓಕೆ, ಅದೇನು ಪ್ರಾಬ್ಲಮ್ ಆಗಂಗಿಲ್ಲ. ಓಕೆ, ಹೆಂಗೆ ಹಿಸ್ಟೋಗ್ರಾಫರ್ಸ್ ಅರೌಂಡ್ ದಿ ವರ್ಲ್ಡ್ ಎ ಡಿ ಮತ್ತು ಬಿ ಸಿನ ಫಾಲೋ ಅಪ್ ಮಾಡ್ತಾರಲ್ಲ, ಹಾಗೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಏನೈತಲ್ಲ, ಯಾವ ಕ್ಯಾಲೆಂಡರ್ ಫಾಲೋ ಮಾಡುತ್ತೆ ಅಂತಂದರೆ ಶಾಖಾ ಕ್ಯಾಲೆಂಡರ್ನ ಫಾಲೋ ಮಾಡುತ್ತೆ. ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದರೆ 78 AD. ಓಕೆ, 78 AD ಶಾಖಾ ಕ್ಯಾಲೆಂಡರ್. ಓಕೆ, ಇದು ಒಂದು ಹಿಸ್ಟಾರಿಕಲ್ ಇವೆಂಟ್ ಆಗುತ್ತೆ. ಸೊ ಅದನ್ನು ನಮ್ಮ ಇಂಡಿಯಾದವರು ಫಾಲೋ ಮಾಡ್ತಾರೆ. ಓಕೆ, ಹಂಗೆ ಮುಸ್ಲಿಮ್ಸ್, ಇಸ್ಲಾಮ್ದವರು, ಅವರು ಏನು ಫಾಲೋ ಮಾಡ್ತಾರೆ ಅಂತಂದರೆ ಹಿಸ್ಟಾರಿಕಲ್ ಇವೆಂಟ್, ಮೊಹಮ್ಮದ್ ಪ್ರೊಫೆಟ್ ಏನಿದ್ನಲ್ಲ, ಮೊಹಮ್ಮದ್ ಪ್ರೊಫೆಟ್ ಫೌಂಡರ್ ಆಫ್ ಇಸ್ಲಾಂ. ಓಕೆ, ಅವನು ಮೈಗ್ರೇಟ್ ಆಗ್ತಾನೆ. ಓಕೆ, ಎಲ್ಲಿಂದ ಎಲ್ಲಿ ಅಂತಂದರೆ ಮೆಕ್ಕಾ ಟು ಮದೀನಾ ಅವನು ಮೈಗ್ರೇಟ್ ಆಗ್ತಾನೆ. ಮೆಕ್ಕಾದಲ್ಲಿ ಇರ್ತಾನೆ ಫಸ್ಟು, ಅಲ್ಲಿಂದ ಅವನು ಮೈಗ್ರೇಟ್ ಆಗ್ತಾನೆ ಎಲ್ಲಿಗೆ, ಮದೀನಾ. ಸೊ ಅದು ಹಿಸ್ಟಾರಿಕಲ್ ಇವೆಂಟಾಗಿ ಕನ್ಸಿಡರ್ ಮಾಡ್ತಾರೆ ಯಾರು, ಇಸ್ಲಾಮ್ದವರು. ಇದು ಯಾವಾಗ ಆಗುತ್ತೆ ಅಂತಂದರೆ 622 AD ಆಗುತ್ತೆ. ಓಕೆ, ಸೊ ಅವ್ರು ಇದಕ್ಕೆ ಏನಂತ ಕರೀತಾರೆ ಅಂತಂದರೆ AH 1 AH 2 AH ಹಿಂಗೆ. AH ಅಂತಂದರೆ ಆ್ಯನ್ನೋ ಹಿಜಿರಾ. ಓಕೆ, ಆ್ಯನ್ನೋ ಹಿಜಿರಾ ಅಂತ ಕರೀತಾರೆ. ಹಾಗೆ ಸಿಮಿಲರ್ಲಿ ವಿಕ್ರಮೆರಾ ಅಂತ ಬರುತ್ತೆ, ವಿಕ್ರಮೆರಾ ಫಾಲೋ ಮಾಡ್ತಾರೆ ಒಂದಿಷ್ಟು ಜನ. ಸೊ ಒಂದು ಪ್ರಾಪರ್ ಕ್ಯಾಲೆಂಡರ್ನ ಫಾಲೋ ಮಾಡ್ತಾರೆ ಒಂದಿಷ್ಟು ರಿಲಿಜಿಯನ್ಸ್ ಏನದಾವಲ್ಲ. ಇಸ್ಲಾಮ್ದವರು ಆ್ಯನ್ನೋ ಹಿಜಿರಾ ಅದನ್ನು ಫಾಲೋ ಮಾಡ್ತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ದು ಏನು ಮಾಡ್ತದೆ, ಶಾಖಾ ಎರಾ ಮಾಡುತ್ತೆ. ಆಮೇಲೆ ವರ್ಲ್ಡ್ ವೈಡ್ ಏನು ಮಾಡ್ತಾರೆ, ಎ ಡಿ ಮತ್ತು ಬಿ ಸಿ, ಆ ಹಿಸ್ಟಾರಿಕಲ್ ಇವೆಂಟ್, ಆ ಕ್ಯಾಲೆಂಡರ್ ಫಾಲೋ ಅಪ್ ಮಾಡ್ತಾರೆ. ಓಕೆ, ಸೊ ಇದನ್ನು ಕ್ಲಿಯರ್ ಮಾಡಿದೆ. ಎ ಡಿ ಅಂದರೆ ಏನು, ಬಿ ಸಿ ಅಂದರೆ ಏನು, ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಓಕೆ,
ನೆಕ್ಸ್ಟ್ ಈಗ ಪ್ರೀ ಹಿಸ್ಟಾರಿಕ್ ಇಂಡಿಯಾ, ಇದು ಯಾವಾಗ ಅಂತ ಹೇಳಿದೆ ನಾನು, ಅರ್ಲಿಯೆಸ್ಟ್ 2500 ಬಿ ಸಿ. ಓಕೆ, ಅರ್ಲಿಯೆಸ್ಟ್ 2500 ಬಿ ಸಿ. ಇದ್ರೊಳಗೆ ಏನು ಕಲಿತೀವಿ ಅಂತಂದರೆ ಪ್ರೀ ಹಿಸ್ಟಾರಿಕ್ ಏಜ್. ಪ್ರೀ ಹಿಸ್ಟಾರಿಕ್ ಏಜ್ ಆಮೇಲೆ ಹಿಸ್ಟಾರಿಕ್ ಏಜಿಗೆ ಏನು ಡಿಫ್ರೆನ್ಸ್, ಪ್ರೀ ಹಿಸ್ಟಾರಿಕ್ ಏಜಿಗೆ ಮತ್ತು ಹಿಸ್ಟಾರಿಕ್ ಏಜಿಗೆ ಏನು ಡಿಫ್ರೆನ್ಸ್ ಅಂದರೆ ಪ್ರೀ ಹಿಸ್ಟಾರಿಕ್ ಏಜ್ನಾಗ ದೇರ್ ಈಸ್ ನೋ ಸ್ಕ್ರಿಪ್ಟ್, ಬಿಕಾಸ್ ದೇರ್ ಈಸ್ ನೋ ಆರ್ಟ್ ಆಫ್ ರೈಟಿಂಗ್. ಸಿಮಿಲರ್ಲಿ ಹಿಸ್ಟಾರಿಕ್ ಏಜ್ದಾಗ ಬಂದಾಗ ದೇರ್ ವಾಸ್ ಅ ಸ್ಕ್ರಿಪ್ಟ್. ಪ್ರೀ ಹಿಸ್ಟಾರಿಕ್ ಏಜ್ದಾಗ ಏನು ಸ್ಕ್ರಿಪ್ಟ್ ಇರಲಿಲ್ಲ, ಸೊ ಅದನ್ನು ಪ್ರಾಪರಾಗಿ ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆವಾಗಿನ ಪೀಪಲ್ಸ್ ಬಿಹೇವಿಯರ್ ಆಮೇಲೆ ಅವ್ರದ್ದು ಹ್ಯಾಬಿಟ್ಸ್ ಇವನ್ನೆಲ್ಲನೂ ಆರ್ಕಿಯಾಲಜಿ ಹೆಲ್ಪ್ ತೊಗೊಂಡನ್ನ ಹಿಸ್ಟ್ರಿ ಫ್ರೇಮ್ ಮಾಡಬೇಕಾಗತ್ತೆ. ಯಾಕಂದ್ರೆ ಸ್ಕ್ರಿಪ್ಟ್ ಇರಲಿಲ್ಲ. ಅದು ಹಿಸ್ಟಾರಿಕ್ ಏಜ್ನಾಗ ಬಂದಾಗ ಸ್ಕ್ರಿಪ್ಟ್ ಸ್ಟಾರ್ಟ್ ಆಯಿತು. ಓಕೆ, ಸೊ ಆ ಸ್ಕ್ರಿಪ್ಟ್ ಮೂಲಕ ಅದನ್ನು ಡೆಸಿಫರ್ ಮಾಡಿ ನಾವೇನು ಓದಿ ಪಾಸ್ಟ್ ಬಗ್ಗೆ ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ರಾ ಮಟೀರಿಯಲ್ಸ್ ಏನು ಮಾಡ್ತಿದ್ದೆ ಅಂದ್ರೆ ಪ್ರೀ ಹಿಸ್ಟಾರಿಕ್ ಏಜ್ದಾಗ ರಾ ಮಟೀರಿಯಲ್ಸ್, ಇಫ್ ಸ್ಟೋನ್ ಯೂಸ್ ಆಯ್ತಂತಂದ್ರೆ ಅದಕ್ಕೇನಂತ ಕರಿತಿದ್ರು, ಸ್ಟೋನ್ ಏಜ್. ಆ ಸ್ಟೋನ್ಸಿಂದ ಏನೇನು ಮಟೀರಿಯಲ್ಸ್ ಮಾಡ್ತಿದ್ರು ಅಂತಂದರೆ ವೆಪನ್ಸ್ ಆಗಿರ್ಬೋದು, ಟೂಲ್ಸ್ ಆಗಿರ್ಬೋದು. ಓಕೆ, ಇವನ್ನೆಲ್ಲ ಮಾಡ್ತಿದ್ರು. ಅದು ಸಿಮಿಲರ್ಲಿ ಇಲ್ಲೇ ಯಾವುದು ಹಿಸ್ಟಾರಿಕ್ ಏಜ್ದಲ್ಲಿ ರಾ ಮಟೀರಿಯಲ್ ಏನು ಯೂಸ್ ಮಾಡ್ತಿದ್ರು ಅಂತಂದರೆ ಮೆಟಲ್ ಯೂಸ್ ಮಾಡ್ತಿದ್ರು. ಇಟ್ ಮೇ ಬಿ ಕಾಪರ್, ಬ್ರಾಂಜ್, ಬ್ರಾಸ್ ಎಕ್ಸೆಟ್ರಾ. ಓಕೆ, ಯಾವುದಾದ್ರೂ ಒಂದು ರಾ ಮಟೀರಿಯಲ್ಸ್ ಯೂಸ್ ಮಾಡಿ ಟೂಲ್ಸ್ ಮತ್ತು ವೆಪನ್ಸ್ನ ಮಾಡ್ತಿದ್ರು. ಈಗ ಇದ್ರಾಗ ಕಾಪರ್ ಯೂಸ್ ಆಗಿತ್ತಂದ್ರೆ ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಚಾಲ್ಕೋಲಿಥಿಕ್ ಏಜ್. ಬ್ರಾಂಜ್ ಯೂಸ್ ಆಗಿತ್ತಂದರೆ ಬ್ರಾಂಜ್ ಏಜ್ ಅಂತ ಕರೀತಾರೆ. ಓಕೆ, ಬ್ರಾಂಜ್ ಏಜ್. ನೆಕ್ಸ್ಟ್ ಐರನ್ ಯೂಸ್ ಆಗಿತ್ತಂದರೆ ಅದಕ್ಕೇನಂತ ಕರೀತಾರೆ, ಐರನ್ ಏಜ್. ಓಕೆ, ಇವನ್ನೆಲ್ಲ ಯೂಸ್ ಮಾಡಿ ಟೂಲ್ಸ್ ಮತ್ತು ವೆಪನ್ಸನ್ನು ಮಾಡಿ ಯೂಟಿಲೈಸ್ ಮಾಡ್ಕೋತಿದ್ರು. ಓಕೆ, ಹಿಸ್ಟಾರಿಕ್ ಏಜ್ದಾಗ, ಹಿಸ್ಟಾರಿಕ್ ಪೀರಿಯಡ್. ಓಕೆ, ಬಿಫೋರ್ ದ್ಯಾಟ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್ದಾಗ ಏನು ಮಾಡ್ತಿದ್ರು, ಟೂಲ್ ಬ್ರಾಂಜ್ ಮತ್ತು ಕಾಪರ್ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಅವ್ರಿಗೆ. ಸೊ ಅವ್ರು ಏನು ಮಾಡ್ತಿದ್ರು, ಸ್ಟೋನ್ಸ್ಗಳನ್ನು ಯೂಸ್ ಮಾಡಿ ವೆಪನ್ಸ್ ಮತ್ತು ಟೂಲ್ಸ್ ಮಾಡ್ತಿದ್ರು. ಓಕೆ, ಸ್ಟೋನ್ ಏಜ್ದಾಗ ಯಾವ್ಯಾವ ಸ್ಟೇಜಸ್ ಬರ್ತಾವೆ ಅಂದರೆ ಪೇಲಿಯೋಲಿಥಿಕ್, ಸ್ಟೋನ್ ಏಜ್ ಬರುತ್ತೆ. ನೆಕ್ಸ್ಟ್ ಮೀಸೋಲಿಥಿಕ್ ಬರುತ್ತೆ. ನೆಕ್ಸ್ಟ್ ನಿಯೋಲಿಥಿಕ್ ಬರುತ್ತೆ. ನೆಕ್ಸ್ಟ್ ಚಾಲ್ಕೋಲಿಥಿಕ್. ನೆಕ್ಸ್ಟ್ ಬ್ರಾಂಜ್, ಐರನ್. ಓಕೆ, ಇವೆಲ್ಲ ಸ್ಟೇಜಸ್ ಬರ್ತಾವೆ. ಪೇಲಿಯೋಲಿಥಿಕ್ ಸ್ಟೋನ್ ಏಜ್ ಅಂತಂದರೆ ಇದಕ್ಕೆ ಇನ್ನೊಂದು ಹೆಸರು ಏನಂತಂದರೆ ಓಲ್ಡ್ ಸ್ಟೋನ್ ಏಜ್. ಓಕೆ, ಇದು ಮಿಡಲ್ ಸ್ಟೋನ್ ಏಜ್. ಯಾವುದು, ಮೀಸೋಲಿಥಿಕ್. ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಸ್ಟೋನ್ ಏಜ್, ನೆಕ್ಸ್ಟ್ ನಿಯೋಲಿಥಿಕ್, ನ್ಯೂ ಸ್ಟೋನ್ ಏಜ್. ಓಕೆ, ನೀವು ಇದನ್ನು ರೂಟ್ ವರ್ಡಿಂದನೇ ಅರ್ಥ ಮಾಡ್ಕೋಬೋದು. ಪೇಲಿಯೋ ಮೀನ್ಸ್ ಓಲ್ಡ್. ಓಕೆ, ಮೀಸೋ ಮೀನ್ಸ್ ಮಿಡಲ್, ಆಮೇಲೆ ನಿಯೋ ಮೀನ್ಸ್ ನ್ಯೂ. ಸೊ ಆ ವರ್ಡ್ ಒರಿಜಿನಲ್ಲೇ ಅರ್ಥ ಇದೆ. ಓಕೆ, ಸೊ ಅದರಿಂದನೂ ಅರ್ಥ ಮಾಡ್ಕೋಬೋದು. ಚಾಲ್ಕೋಲಿಥಿಕ್ ಏಜ್ ಅಂತಂದರೆ ಇಲ್ಲಿ ಏನು ಯೂಸ್ ಆಗ್ತದೆ ಅಂತಂದರೆ ಕಾಪರ್. ಓಕೆ, ನೆಕ್ಸ್ಟ್ ಬ್ರಾಂಜ್ ಏಜ್ದಲ್ಲಿ ಆಬ್ವಿಯಸ್ಲಿ ಬ್ರಾಂಜ್ ಯೂಸ್ ಆಗುತ್ತೆ. ಐರನ್ ಏಜ್ದಾಗ ಐರನ್. ಓಕೆ, ಇಷ್ಟು ಸಿರೀಸ್ ಬರ್ತದೆ. ಮುಂದೆ ಹೋಗೋ ಮುಂಚೆ ನಿಮ್ಗೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಕೊಡಬೇಕು. ಓಕೆ, ಎದ್ರ ಬಗ್ಗೆ ಅಂತಂದರೆ ಈಗ ಬ್ರಾಂಜ್ ಇದು ಡೈರೆಕ್ಟ್ ಹೋಗೋ ಮುಂಚೆ
ಒಂದು ಸ್ವಲ್ಪ ಬೇಸಿಕ್ ಹೇಳಬೇಕು. ಏನಂತಂದರೆ ಬ್ರಾಂಜ್ ಇದು ಒಂದು ಮೆಟಲ್. ಸೊ ಬ್ರಾಂಜ್ದಾಗ ಏನೇನು ಕಾಂಪೋಸಿಷನ್ ಇರುತ್ತಂತಂದರೆ ಕಾಪರ್ ಪ್ಲಸ್ ಟಿನ್ ಇರುತ್ತೆ. ಓಕೆ, ಕಾಪರ್ ಪ್ಲಸ್ ಟಿನ್ ಇವೆರಡೂ ಸೇರಿ ಏನಾಗುತ್ತೆ ಅಂತಂದರೆ ಬ್ರಾಂಜ್ ಆಗುತ್ತೆ. ಓಕೆ, ಹಂಗೆ ಸೇಮ್ ಬ್ರಾಸದ ಕಾಂಪೋಸಿಷನ್ ಏನಂತಂದ್ರೆ ಕಾಪರ್ ಪ್ಲಸ್ ಜಿಂಕ್. ಓಕೆ, ನೆಕ್ಸ್ಟ್ ಜರ್ಮನ್ ಸಿಲ್ವರ್ ಅಂತ ಒಂದು ಬರುತ್ತೆ. ಜರ್ಮನ್ ಸಿಲ್ವರ್ದ ಕಾಂಪೋಸಿಷನ್ ಏನಂತಂತಂದರೆ ಕಾಪರ್ ಪ್ಲಸ್ ನಿಕ್ಕಲ್ ಪ್ಲಸ್ ಜಿಂಕ್. ಓಕೆ, ಇವು ಮೂರು ಸೇರಿ ಜರ್ಮನ್ ಸಿಲ್ವರ್ ಆಗಿರುತ್ತೆ. ಓಕೆ, ಇಂಥವು ಡಿಫ್ರೆಂಟ್ ಅದಾವೆ. ಸೊ ಇದಿಷ್ಟು ಬೇಸಿಕ್ಕಿಗೆ ಇಷ್ಟು ಸಾಕು. ಓಕೆ, ನೆಕ್ಸ್ಟ್ ಪೆಲಿಯೋಲಿಥಿಕ್ ಏಜ್ನ ಕಲಿಯೋಣ. 1861ದಾಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತಂದರೆ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್. ಓಕೆ, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಎಸ್ಟಾಬ್ಲಿಷ್ ಮಾಡ್ತಾನೆ. ಅವನ ಅದಕ್ಕೆ ಡೈರೆಕ್ಟರ್ ಜನರಲ್ ಆಗಿರ್ತಾನೆ. ಓಕೆ, 1861ದಾಗ. ಇದು ಆಗಿ 2 ವರ್ಷದ ನಂತರ 1863 ಫಸ್ಟ್ ಪೆಲಿಯೋಲಿಥಿಕ್ ಸೈಟ್ ಎಕ್ಸ್ಕ್ಯಾವೇಟ್ ಮಾಡ್ತಾರೆ. ಯಾವುದಂತಂದರೆ ಪಲ್ಲವರಂ. ಇದು ಎಲ್ಲಿ ಬರುತ್ತಂತಂದರೆ ನಿಯರ್ ಚೆನ್ನೈ. ಓಕೆ, ಇಟ್ ಈಸ್ ದ ಫಸ್ಟ್ ಸೈಟ್ ಟು ಬಿ ಎಕ್ಸ್ಕ್ಯಾವೇಟೆಡ್, ಫಸ್ಟ್ ಪೆಲಿಯೋಲಿಥಿಕ್ ಸೈಟ್. ಓಕೆ, ಇದನ್ನು ಯಾರು ಎಕ್ಸ್ಕ್ಯಾವೇಟ್ ಮಾಡ್ತಾರೆ ಅಂತಂದರೆ ಬೈ ರಾಬರ್ಟ್ ಬ್ರೂಸ್ ಫುಟ್. ಓಕೆ, ರಾಬರ್ಟ್ ಬ್ರೂಸ್ ಫುಟ್ ಅನ್ನೋರು ಫಸ್ಟ್ ಪೆಲಿಯೋಲಿಥಿಕ್ ಸೈಟ್ ಎಕ್ಸ್ಕ್ಯಾವೇಟ್ ಮಾಡ್ತಾರೆ. ಎಲ್ಲೇ ಚೆನ್ನೈ, ನಿಯರ್ ಚೆನ್ನೈ ಪಲ್ಲವರಂ 1863ದಾಗ. ಓಕೆ, ಆಮೇಲೆ 1904ದಾಗ ಲಾರ್ಡ್ ಕರ್ಜನ್ ಅವರು ಗವರ್ನರ್ ಜನರಲ್ ಇದ್ದಾಗ ಜಾನ್ ಮಾರ್ಷಲ್ ಅವರಿಗೆ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಪಾಯಿಂಟ್ ಮಾಡ್ತಾರೆ. ಓಕೆ, 1904ದಲ್ಲಿ. ಓಕೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ನೆಕ್ಸ್ಟ್ ಪೆಲಿಯೋಲಿಥಿಕ್ ಮ್ಯಾನ್ ಏನಿದ್ನಲ್ಲ, ಅವನ ಕಡೆ ಎಲ್ಲ ಟೂಲ್ಸ್ ಸ್ಟೋನಿಂದ ಮಾಡಲ್ಪಟ್ಟಿದ್ದು. ಮೋಸ್ಟ್ಲಿ ಯಾವ ಸ್ಟೋನ್ ಅಂತಂತಂದರೆ ಕ್ವಾಟಾಸೈಟ್. ಆ ಸ್ಟೋನ್ ಹೆಸರು ಏನು? ಕ್ವಾಟಾಸೈಟ್ ಸ್ಟೋನ್. ಓಕೆ, ಅದರಿಂದ ಮಾಡಲ್ಪಟ್ಟಿದ್ದು. ಅದರೊಳಗೆ ಆ ಟೂಲ್ಸ್ ಏನೇನು ಮಾಡಿದ್ರು, ಅದರಿಂದ ಏನೇನು ವೆಪನ್ಸ್ ಮಾಡಿದ್ರು ಅಂತಂದರೆ ಹ್ಯಾಂಡ್ ಎಕ್ಸಸ್ ಆಗಿರ್ಬೋದು, ಬ್ಲೇಡ್ಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಚಾಪರ್ಸ್ ಆಗಿರ್ಬೋದು, ನೆಕ್ಸ್ಟ್ ಸ್ಕ್ರ್ಯಾಪರ್ಸ್ ಆಗಿರ್ಬೋದು. ಓಕೆ, ಡಿಫ್ರೆಂಟ್ ಟೂಲ್ಸ್ನ ಮಾಡ್ತಿದ್ರು. ಅವನ್ನ ಎದಕ್ಕೆ ಯೂಸ್ ಮಾಡ್ತಿದ್ರು ಅಂತಂದ್ರೆ ಹಂಟಿಂಗ್ ಮತ್ತು ಫುಡ್ ಗ್ಯಾದರಿಂಗಿಗೆ ಯೂಸ್ ಮಾಡ್ತಿದ್ರು. ಓಕೆ, ಪೆಲಿಯೋಲಿಥಿಕ್ ಮ್ಯಾನ್ ಕಡೆ ಸ್ಟೋನಿಂದ ಮಾಡಲ್ಪಟ್ಟ ಟೂಲ್ಸ್ ಇದ್ದು. ಅವು ಟೂಲ್ಸ್ ಎದಕ್ಕೆ ಉಪಯೋಗ ಮಾಡ್ತಿದ್ರು ಅಂತಂದರೆ ಫುಡ್ ಗ್ಯಾದರಿಂಗ್ ಮತ್ತು ಹಂಟಿಂಗಿಗೆ ಯೂಸ್ ಮಾಡ್ತಿದ್ರು. ಓಕೆ, ಇದು ಕ್ವಾಟಾಸೈಟ್ ಸ್ಟೋನ್ ಐತಲ್ಲ, ಇದು ಏನಂತಂದರೆ ಇದ್ರೊಳಗೆ ಕಂಪೋಸಿಷನ್ ಏನೇನು ಇರ್ತಿತ್ತು ಅಂತಂದರೆ ಸಿಲಿಕಾನ್ ಡೈಆಕ್ಸೈಡ್ ಇರ್ತಿತ್ತು. ಎಷ್ಟು ಪರ್ಸೆಂಟ್ ಅಂತಂದರೆ 99% ಸಿಲಿಕಾನ್ ಡೈಆಕ್ಸೈಡ್ ಇರ್ತಿತ್ತು. ಉಳಿದಿದ್ದು 1% ಏನೇನು ಇರ್ತಿದ್ವು ಅಂತಂದರೆ ಫೆರ್ರಿಕ್ ಆಕ್ಸೈಡು, ಜಿರ್ಕಾನ್, ನೆಕ್ಸ್ಟ್ ಮ್ಯಾಗ್ನೆಟೈಟ್, ನೆಕ್ಸ್ಟ್ ಅದರೊಳಗೆ ಏನೇನು ಇರ್ತಿದ್ವು ಫಾಸಿಲ್ಸ್. ಓಕೆ, ಉಳಿದಿದ್ದು 1% ಏನದಲ್ಲ ಫೆರಿಕ್ ಆಕ್ಸೈಡ್, ಜಿರ್ಕಾನು, ಮ್ಯಾಗ್ನೆಟೈಟ್ ಮತ್ತು ಫಾಸಿಲ್ಸ್. 99% ಸಿಲಿಕಾನ್ ಡೈಆಕ್ಸೈಡ್ ಇರ್ತೈತಿ ಇದ್ರೊಳಗೆ ಕ್ವಾಟಾಸೈಟ್ ಸ್ಟೋನ್ದಾಗ. ಓಕೆ, ನಾವು ಪೆಲಿಯೋಲಿಥಿಕ್ ಮ್ಯಾನ್ ಏನದನಲ್ಲ ಅವನು ಯಾರಿಗೆ ಬಿಲಾಂಗ್ ಆಗ್ತಾನಂತಂದರೆ ಹೋಮೋಸೇಪಿಯನ್ಸ್. ಇವನು ಯಾರಿಗೆ ಬಿಲಾಂಗ್ ಆಗ್ತಾನೆ? ಹೋಮೋಸೇಪಿಯನ್ಸ್. ಓಕೆ,
ಇದಕ್ಕಿಂತ ಮುಂಚೆ ಹೋಮೋಸೇಪಿಯನ್ಸ್ಗಿಂತ ಮುಂಚೆ 10,000 BC ಯಾರ್ಯಾರು ಬರ್ತಿದ್ರು ಅಂತಂತಂದರೆ ರಾಮಾಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಓಕೆ, ರಾಮಾಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ನಿಯಾಂಡ್ರಥಲ್ ಮ್ಯಾನ್ ಇವರೆಲ್ಲ ಬರ್ತಿದ್ರು. ನಮ್ಮ ಇಂಡಿಯಾದಾಗ ಫಸ್ಟ್ ರಾಮಾಪಿಥಿಕಸ್ ಮ್ಯಾನ್ ಎಲ್ಲಿ ಫೌಂಡ್ ಆಗಿದ್ದು ಅಂತಂದರೆ ಶಿವಾಲಿಕ್ ಅಂತಂದ್ರೆ ಹಿಮಾಲಯನ್ಸ್ದು 3 ರೇಂಜಸ್ ಅದು, ಅಂದರೆ 3 ಲೇಯರ್ಸ್. ಫಸ್ಟ್ ಬರೋದು ಮೇಲೆ ಬರೋದು ಹಿಮಾದ್ರಿ, ಆಮೇಲೆ ಹಿಮಾಚಲ, ಆಮೇಲೆ ಶಿವಾಲಿಕ್. ಓಕೆ, ಇವು 3 ಲೇಯರ್ಸ್ ಅದಾವೆ. ಸೊ ಶಿವಾಲಿಕ್ ರೀಜನ್ದಾಗ ಫಸ್ಟ್ ರಾಮಾಪಿಥಿಕಸ್ ಮ್ಯಾನ್ ಫೌಂಡ್ ಆಗಿದ್ದು ನಮ್ಮ ಇಂಡಿಯಾದಾಗ. ಓಕೆ, ಆಮೇಲೆ ಫಸ್ಟ್ ನಿಯಾಂಡ್ರಥಲ್ ಮ್ಯಾನ್ ನಮ್ಮ ಇಂಡಿಯಾದಾಗ ಎಲ್ಲಿ ಫೌಂಡ್ ಆಗಿದ್ದಂತಂದರೆ ನರ್ಮದಾ ರಿವರ್ ಕಡೆ, ನರ್ಮದಾ ರಿವರ್ ವ್ಯಾಲಿ. ಓಕೆ, ದ ಫಸ್ಟ್ ನಿಯಾಂಡ್ರಥಲ್ ಮ್ಯಾನ್ ಫೌಂಡ್ ಇನ್ ಇಂಡಿಯಾ ಆನ್ ದ ನರ್ಮದಾ ರಿವರ್ ವ್ಯಾಲಿ. ಓಕೆ, ಅಲ್ಲಿ ಫಸ್ಟಿಗೆ ಫೌಂಡ್ ಆಗೋದು. ಓಕೆ, ಆಮೇಲೆ ಪೆಲಿಯೋಲಿಥಿಕ್ ಮ್ಯಾನ್ ನಾನು ಹೋಮೋಸೇಪಿಯನ್ಸಿಗೆ ಬಿಲಾಂಗ್ ಆಗ್ತಾನಂತ ಹೇಳಿದ್ದೆ. ಹೋಮೋಸೇಪಿಯನ್ಸ್ದು ಅರ್ಥ ಏನಂತಂದರೆ, ಹೋಮೋಸೇಪಿಯನ್ಸ್ ಇದು ಸೆಕೆಂಡ್ PUC ಬಯಾಲಜಿ ಓದೋರಿಗೆ ಗೊತ್ತಿರುತ್ತೆ. ಹೋಮೋ ಈಸ್ ಅ ಜೀನಸ್ ನೇಮ್, ಸ್ಪೀಸೀಸ್ ಈಸ್ ಅ ಸೇಪಿಯನ್ಸ್. ಓಕೆ, ಇದು ಜೀನಸ್, ಇದು ಸ್ಪೀಸೀಸ್. ಓಕೆ, ಹೋಮೋಸೇಪಿಯನ್ಸ್, ಹೋಮೋ ಅಂತಂದರೆ ವೈಸ್. ಓಕೆ, ಹೋಮೋ ಅಂತಂದರೆ ವೈಸ್, ಸೇಪಿಯನ್ ಅಂತಂದರೆ ಮ್ಯಾನ್, ಎರಡು ಸೇರಿಸಿ ವೈಸ್ ಮ್ಯಾನ್. ಓಕೆ, ದ ಲಿಟ್ರಲ್ ಮೀನಿಂಗ್ ಆಫ್ ಹೋಮೋಸೇಪಿಯನ್ ಈಸ್ ವೈಸ್ ಮ್ಯಾನ್. ಓಕೆ, ಆಮೇಲೆ ಜನರಲಿ ನಮ್ಮ ಹೋಮೋಸೇಪಿಯನ್ಸಿಗೆ ಮೋಸ್ಟ್ಲಿ ಸಿಮಿಲರ್ ಕ್ಯಾರೆಕ್ಟರ್ಸ್ನ ಹೊಂದಿದಂಥ ಆ್ಯನಿಮಲ್ ಯಾವುದಂತ ಕೇಳಿದರೆ ಚಿಂಪ್ಯಾನ್ಜಿ. ಓಕೆ, ಅದರೊಳಗೆ ಪರ್ಟಿಕ್ಯುಲರ್ಲಿ ನಟ್ ಕ್ರ್ಯಾಕರ್ ಚಿಂಪ್ಯಾನ್ಜಿ. Okay, this animals resembles most characters of a Homo sapiens. Okay, almost all ಕ್ಯಾರೆಕ್ಟರ್ಸ್ನಲ್ಲಿ ಚಿಂಪ್ಯಾನ್ಜಿ, ನಟ್ ಕ್ರ್ಯಾಕರ್ ಚಿಂಪ್ಯಾನ್ಜಿ ಏನೈತಲ್ಲ ಅದು ಹೋಮೋಸೇಪಿಯನ್ಗೆ ರಿಸೆಂಬಲ್ ಮಾಡುತ್ತೆ. ಓಕೆ, ನಾವು ಪೆಲಿಯೋಲಿಥಿಕ್ ಪೀಪಲ್ಸ್ ಏನಿದ್ರಲ್ಲ ಅವ್ರದ್ದು ಪ್ರೊಫೆಷನ್ ಏನಾಗಿತ್ತು, ಅವ್ರು ಏನು ಕೆಲಸ ಮಾಡ್ತಿದ್ರು ಏನಂತಂದರೆ ಅವರು ಹಂಟರ್ಸ್ ಇದ್ದರು. ಅವರೇನು ವೆಪನ್ಸ್ ಮತ್ತು ಟೂಲ್ಸ್ ಮಾಡಿರ್ತಿದ್ರಲ್ಲ ಅದನ್ನು ಹಂಟಿಂಗಿಗೆ ಯೂಸ್ ಮಾಡ್ಕೋತಿದ್ರು. ಸೊ ಅವ್ರು ಹಂಟರ್ಸ್ ಮತ್ತು ಫುಡ್ ಗ್ಯಾದರರ್ಸ್ ಆಗಿದ್ದರು. ಆವಾಗ ಅಗ್ರಿಕಲ್ಚರ್ ಇರಲಿಲ್ಲ. ಓಕೆ, ಅಗ್ರಿಕಲ್ಚರ್ ಅಂದರೆ ಏನು, ವ್ಯವಸಾಯ ಇರಲಿಲ್ಲ. ಓಕೆ, ದೇ ಡೋಂಟ್ ಹ್ಯಾವ್ ಎನಿ ನಾಲೆಜ್ ಅಬೌಟ್ ಅಗ್ರಿಕಲ್ಚರ್. ಅವರಿಗೆ ಅಗ್ರಿಕಲ್ಚರ್ ಬಗ್ಗೆ ನಾಲೆಜ್ ಇರಲಿಲ್ಲ. ಸೊ ಅವ್ರೇನು ಮಾಡ್ತಿದ್ರು, ಹಂಟಿಂಗ್ ಮತ್ತು ಫುಡ್ ಗ್ಯಾದರಿಂಗ್. ಹಂಟಿಂಗ್ ಅಂತಂದರೆ ಆ್ಯನಿಮಲ್ಸ್ನ ಬೇಟೆ ಆಡ್ತಿದ್ರು. ಓಕೆ, ನೆಕ್ಸ್ಟ್ ಫುಡ್ ಗ್ಯಾದರರ್ಸ್ ಅಂದರೆ ಅಲ್ಲಿ ಇದ್ದಂಥ ಟ್ರೀಸ್, ಅದರಲ್ಲಿ ಬೆಳೆದಂಥ ಫ್ರೂಟ್ಸ್ ಅವನ್ನೆಲ್ಲ ತೊಗೊಂಬಂದು ಗ್ಯಾದರ್ ಮಾಡಿ ತಿಂತಿದ್ರು. ಓಕೆ, ಆಮೇಲೆ ಇವರು ಒಂದು ಕಡೆ ಸೆಟಲ್ಡ್ ಇರ್ತಿರಲಿಲ್ಲ, ಅಂದರೆ ಡ್ವೆಲ್ಲಿಂಗ್ ಇರಲಿಲ್ಲ, ಪರ್ಟಿಕ್ಯುಲರ್ ಪರ್ಮನೆಂಟ್ ಡ್ವೆಲ್ಲಿಂಗ್ ಇರ್ತಿರಲಿಲ್ಲ. ಇವರು ಏನು ಆಲ್ಮೋಸ್ಟ್ ಹೆಂಗಿರ್ತಿದ್ರು ಅಂತಂದ್ರೆ ಬ್ಯಾಂಡ್ಸ್ನಲ್ಲಿ ಇರ್ತಿದ್ರು. ಬ್ಯಾಂಡ್ಸ್, ಈಗ ನಿಮ್ಮ ಬ್ಯಾಂಡ್ಸ್ ಅಂತಂದ್ರೆ ಏನಂತಂದು ಗೊತ್ತಾಗಿಲ್ಲ. ಸೊ ಎಕ್ಸಾಂಪಲ್ ಕೊಡ್ತೀವಿ. ಬ್ಯಾಂಡ್, ಈಗ ಯಾವುದೋ ಒಂದು ನೀವು ಆರ್ಕೆಸ್ಟ್ರಾ ಕರೆಸಿರ್ತೀರಿ ಅಂತ ಇಟ್ಕೋರಿ. ಓಕೆ, ಅದರಲ್ಲಿ ಒಂದು ಬ್ಯಾಂಡ್ ಬಂದಿರ್ತೈತಿ. ಬ್ಯಾಂಡ್ ಅಂತಂದರೆ ಏನಂದರೆ ಅ ಗ್ರೂಪ್ ಆಫ್ ಪೀಪಲ್ ಕನ್ಸಿಸ್ಟಿಂಗ್ ಆಫ್ 10 to 15 ಮೆಂಬರ್ಸ್. ಓಕೆ, ಇವರು ಆಲ್ಮೋಸ್ಟ್ ಎಲ್ಲನೂ ಬ್ಯಾಂಡ್ನಲ್ಲಿನೂ ಹೋಗ್ತಿದ್ರು. ಒಂದು ಬ್ಯಾಂಡ್ನಲ್ಲಿ ಎಷ್ಟಿರ್ಬೋದು, ಮ್ಯಾಕ್ಸಿಮಮ್ 10 to 15 ಮೆಂಬರ್ಸ್ ಇರ್ಬೋದು. ಸೊ ಅದಕ್ಕೇನಂತ ಕರೀತಾರೆ ಅಂದರೆ ಬ್ಯಾಂಡ್. ಓಕೆ, ನೆಕ್ಸ್ಟ್ ಇವರು ಒಂದು ಕಡೆ ಸೆಟಲ್ಡ್ ಇರ್ತಿರಲಿಲ್ಲ. ಬ್ಯಾಂಡ್ಸ್ ನೊಮ್ಯಾಡಿಕ್ ಇದ್ರು. ಏನು ನೊಮ್ಯಾಡಿಕ್ ಅಂದರೆ ಅಲೆಮಾರಿಗಳು. ಒಂದು ಕಡೆ ಸೆಟಲ್ಡ್ ಇರ್ತಿರಲಿಲ್ಲ, ನೊಮ್ಯಾಡಿಕ್ಸ್ ಇದ್ರು. ನೆಕ್ಸ್ಟ್ ಇವ್ರು ಯಾಕೆ
ಒಂದು ಪ್ಲೇಸ್ ಟು ಅನದರ್ ಪ್ಲೇಸ್ ಮೈಗ್ರೇಟ್ ಆಗ್ತಿದ್ರು ಅಂತಂದರೆ ಅದಕ್ಕೆ ಇವ್ರಿಗೆ ನೊಮ್ಯಾಡಿಕ್ಸ್ ಅಂತ ಕರಿತಿದ್ರು ಅಂತಂದರೆ 10,000 BCದಾಗ ಯಾವ ಏಜ್ ಇತ್ತು ಅಂತಂದರೆ ಐಸ್ ಏಜ್ ಇತ್ತು. ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಪ್ಲಿಸ್ಟೋಸಿನ್ ಏಜ್. ಇನ್ನೊಂದು ಹೆಸರು ಪ್ಲಿಸ್ಟೋಸಿನ್ ಏಜ್, ಐಸ್ ಏಜ್ ಆರ್ ಪ್ಲಿಸ್ಟೋಸಿನ್ ಏಜ್. ಆವಾಗ ಅರ್ತ್ ಏನಾಗಿತ್ತಲ್ಲ ಅದು ಐಸಿಂದ ಕವರ್ ಆಗಿತ್ತು. ಓಕೆ, ಪೂರ್ತಿ ಐಸಿಂದ ಕವರ್ ಆಗಿತ್ತು. ಸೊ ಅವರಿಗೆ ಒಂದೇ ಪ್ಲೇಸ್ನಲ್ಲಿದ್ದರೆ ಐಸ್ ಏನು ಕವರ್ ಆಗಿರ್ತದಲ್ಲ, ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಅಂದರೆ ಭಾಳ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ಸ್ ಏನಿರ್ತಿದ್ವಲ್ಲ ಅದರಿಂದ ತಪ್ಪಿಸ್ಕೋಬೇಕಂತಂದು ಅವ್ರು ಏನಾಗ್ತಿದ್ರು, ಮೈಗ್ರೇಟ್ ಆಗ್ತಿದ್ರು. ಇಲ್ಲಿ ವಾರ್ಮರ್ ಪ್ಲೇಸಸ್ಸಿಗೆ ಮೈಗ್ರೇಟ್ ಆಗ್ತಿದ್ರು. ಸೊ ಅವರಿಗೆ ನೊಮ್ಯಾಡಿಕ್ಸ್ ಅಂತ ಹೆಸರು ಬಿತ್ತು. ಆಲ್ಮೋಸ್ಟ್ ಬ್ಯಾಂಡ್ಸ್ನಲ್ಲಿನೂ ಹೋಗ್ತಿದ್ರು. ಓಕೆ, 10 to 15 ಮೆಂಬರ್ಸ್ ಇರ್ತಿದ್ರು ಒಂದು ಫ್ಯಾಮ್ಲಿ. ಓಕೆ, ಆ ಪ್ಲಿಸ್ಟೋಸಿನ್ ಏಜ್ನಾಗೇನ ಪೂರ್ತಿ ಐಸಿಂದ ಕವರ್ ಆಗಿರ್ತಿತ್ತಲ್ಲ, ಸೊ ಲಿವಿಂಗ್ ಲೈಫಿಗೆ ಅದೇನು ಸೂಟೇಬಲ್ ಕಂಡೀಷನ್ಸ್ ಇರಲಿಲ್ಲ. ಸೊ ಪ್ಲಿಸ್ಟೋಸಿನ್ ಏಜ್ ಎಂಡ್ ಆಗ್ತಾ ಬಂದಾಗ ಏನು ಸ್ಟಾರ್ಟ್ ಆಯ್ತು ಅಂತಂದ್ರೆ ಹೋಲೋಸಿನ್ ಏಜ್. ಓಕೆ, ಹೋಲೋಸಿನ್ ಏಜ್ ಏನೈತಲ್ಲ ಇಟ್ ಈಸ್ ಸೂಟೇಬಲ್ ಫಾರ್ ಹ್ಯೂಮನ್ ಲಿವಿಂಗ್. ಓಕೆ, ಆವಾಗಿಂದ ಹೋಲೋಸಿನ್ ಏಜ್ ಬಂದಾಗಿಂದ ಸೆಟಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆ, ಆವಾಗಿನ ಜನ ಏನಿದ್ರಲ್ಲ ಹೋಲೋಸಿನ್ ಏಜ್ ಬಂದ ಮೇಲೆ ಡ್ವೆಲ್ಲಿಂಗ್, ಆಮೇಲೆ ಹೌಸ್ ಬಿಲ್ಡಿಂಗ್, ಮನೆಗಳನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು, ಅಲ್ಲಿ ಇರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆ ಓಕೆ ದಿಸ್ ಈಸ್ ಅಬೌಟ್ ಪ್ಯಾಲಿಯೋಲಿಥಿಕ್ ಏಜ್. ಯಾವಾಗ ಇದು ಪ್ಯಾಲಿಯೋಲಿಥಿಕ್ ಏಜ್ ಯಾವಾಗ ಅಂತಂದರೆ 10,000 BC. ಓಕೆ, ನೆಕ್ಸ್ಟ್ ಬರೋದು ಮಿಸೋಲಿಥಿಕ್ ಏಜ್. ಮಿಸೋಲಿಥಿಕ್ ಏಜ್ ಯಾವಾಗ ಬಂತಂತಂದರೆ 9,000 BC to 4,000 BC. ಆವಾಗ ಏನಾಯ್ತು, ಮಿಸೋಲಿಥಿಕ್ ಏಜ್ ಸ್ಟಾರ್ಟ್ ಆಯಿತು. ಅವ್ರದ್ದು ಏನೇನು ಆ ಪೀಪಲ್ಸ್ ಹೆಂಗಿದ್ರು, ಅವ್ರದ್ದು ಏನೇನು ಪ್ರೊಫೆಷನ್ ಇತ್ತು ಅದನ್ನು ಕರೆ. ಓಕೆ, ಮಿಸೋಲಿಥಿಕ್ ಏಜ್ನಾಗ ಪೀಪಲ್ಸ್ ಹೌಸ್ ಬಿಲ್ಡ್ ಸ್ಟಾರ್ಟ್ ಮಾಡಲಿಕ್ಕೆ. ಓಕೆ, ಹೌಸ್ ಬಿಲ್ಡಿಂಗ್ ಸ್ಟಾರ್ಟ್ ಆಯಿತು. ಅವರು ಹೋಮೋಸಿಪಿಯನ್ಸ್ ಆಗಿ ಇವಾಲ್ವ್ ಆಗಿದ್ರು. ಹೋಮೋಸಿಪಿಯನ್ಸ್ ಅಂತಂದ್ರೆ ಏನು, ವೈಸ್ ಮ್ಯಾನ್. ಓಕೆ, ವೈಸ್ ಮ್ಯಾನ್ ಅಂದರೆ ಆಬ್ವಿಯಸ್ಲಿ ಅವ್ರ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ತಾ ಬರ್ತಾರೆ. ಓಕೆ, ಫಸ್ಟ್ ಬ್ಯಾಂಡ್ಸ್ ಆಗಿ ಇದ್ದರು, ಮೈಗ್ರೇಟ್ ಆಗ್ತಿದ್ರು ಒಂದು ಪ್ಲೇಸ್ ಟು ಅನದರ್. ಈಗ ಹೋಮೋಸಿಪಿಯನ್ಸ್ ಸ್ವಲ್ಪ ನಾಲೆಜ್ ಬಂದಿರ್ತದೆ, ಟುವರ್ಡ್ಸ್ ಟೆಕ್ನಾಲಜಿ ಸ್ಟೆಪ್ ಇಡ್ತಾರೆ. ಸೊ ಹೌಸ್ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಏನು ಸ್ಟಾರ್ಟ್ ಮಾಡ್ತಾರೆ ಅವರು, ಶೆಲ್ಟರ್ಸ್ನ ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭಾಳಷ್ಟು ಶೆಲ್ಟರ್ಸ್ ಅಂದರೆ ಮಿಸೋಲಿಥಿಕ್ ಏಜಿಗೆ ಬಿಲಾಂಗ್ ಆಗುವಂಥ ಶೆಲ್ಟರ್ಸ್ ಎಲ್ಲಿ ಜಾಸ್ತಿ ಕಂಡು ಬಂದು ಅಂತಂದರೆ ಇಂಡಿಯಾದಾಗ ಉತ್ತರ ಪ್ರದೇಶದಾಗ ಎಲ್ಲಿ ಅಂತಂತಂದರೆ ಸರೈ ನಹರ್. ಓಕೆ, ಎಲ್ಲಿ ಸರೈ ನಹರ್ ರೈ. ಓಕೆ, ಉತ್ತರ ಪ್ರದೇಶದಾಗ ಬರುತ್ತಿದೆ. ದೀಸ್ ಆರ್ ದ ಅರ್ಲಿಯೆಸ್ಟ್ ಶೆಲ್ಟರ್ಸ್ built in India. ಓಕೆ, ಮಿಸೋಲಿಥಿಕ್ ಏಜ್ದಾಗ ಬರುವಂಥ ಜನ ಫಸ್ಟ್ ಶೆಲ್ಟರ್ಸ್ ಎಲ್ಲಿ ಬಿಲ್ಡ್ ಮಾಡಿದ್ರು ಅಂತಂದು ಕ್ವಶನ್ ಫ್ರೇಮ್ ಆಗ್ಯದ. ಓಕೆ, ಎಲ್ಲಿ ಅಂತಂದ್ರೆ ಸರೈ ನಹರ್ ರೈ. ಓಕೆ, ನೆಕ್ಸ್ಟ್ pottery began to made in the Mesolithic age. Earliest handmade pottery was discovered at ಚೋಪಾನಿ ಮಂಡೋ ಇನ್ ಉತ್ತರ ಪ್ರದೇಶ್. ಓಕೆ, ಇವ್ರು ಏನು ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಪಾಟ್ರೀಸ್ ಅಂತಂದ್ರೆ ಗಡಿಗೆಗಳನ್ನು ಬಿಲ್ಡ್ ಮಾಡಲಿಕ್ಕೆ ಅಂದ್ರೆ ಓಕೆ ಗಡಿಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಎಲ್ಲಿ ಫಸ್ಟ್ ಅರ್ಲಿಯೆಸ್ಟ್ ಗಡಿಗೆ ಎಲ್ಲಿ ಫೌಂಡ್ ಆಗಿತ್ತು ಅಂತಂದರೆ ಅದನ್ನು ಉತ್ತರ ಪ್ರದೇಶ. ಯಾವ ಪ್ಲೇಸ್ ಅಂತಂದರೆ ಚೋಪಾನಿ ಮಂಡೋದಾಗ ಅರ್ಲಿಯೆಸ್ಟ್ ಪಾಟ್. ಓಕೆ, ಪಾಟ್ರಿ. ನೆಕ್ಸ್ಟ್ ಮತ್ತೇನು ಮಾಡ್ತಿದ್ರು ಅಂತಂದ್ರೆ ಇವರು ಇದು ಹರ್ಡಿಂಗ್ ಮಾಡ್ತಿದ್ರು. ಹರ್ಡಿಂಗ್ ಅಂತಂದರೆ ಕುರಿ ಕಾಯೋದು ಮತ್ತು ಮೇಯ್ಸಾಕೆ ಹೋಗ್ತಾರಲ್ಲ ಅದು ಹರ್ಡಿಂಗ್. ಓಕೆ, ಅದರೊಳಗೆ ಅರ್ಲಿಯೆಸ್ಟ್ ಎಲ್ಲಿ ಕಂಡು ಬಂದು ಅಂತಂತಂದರೆ ಬಾಗೋರ್ ಎಲ್ಲಿ ಬರುತ್ತೆ ಅಂತಂದರೆ ರಾಜಸ್ಥಾನದಾಗ ಬರುತ್ತೆ. ಓಕೆ, ಆಮೇಲೆ ಮತ್ತು ಅದಾಮ್ಗಢ ಅಂತ ಒಂದು ಪ್ಲೇಸ್ ಐತಿ,
ಆದಾಮ್ಗಢ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಮಧ್ಯಪ್ರದೇಶ್. ಓಕೆ, ಇವೆರಡು ಪ್ಲೇಸಸ್ನಾಗ ಹರ್ಡಿಂಗ್ ಸ್ಟಾರ್ಟ್ ಆಗಿದೆ ಅರ್ಲಿಯೆಸ್ಟ್. ಓಕೆ, ಹರ್ಡಿಂಗ್ನಾಗ ಏನೇನು ಮೇಯಿಸಿದ್ರು ಅಂತಂತಂದರೆ ಗೋಡ್ಸ್ ಆಗಿರ್ಬೋದು, ಕೌಸ್, ಶೀಪ್ಸ್, ಇವನ್ನೆಲ್ಲನೂ ಡೊಮೆಸ್ಟಿಕೇಟ್ ಮಾಡಿ ಸಾಕಿ ಅವನ್ನ ಮೇಯಿಸ್ತಿದ್ರು. ಹರ್ಡಿಂಗ್ ಅಂತಂದ್ರೆ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್. ಓಕೆ, ನೆಕ್ಸ್ಟ್ ಪೆಲಿಯೋಲಿಥಿಕ್ ಏಜ್ದಾಗ ಟೂಲ್ಸ್, ವೆಪನ್ಸ್ ಎಲ್ಲನೂ ಎದ್ರಲ್ಲೇ ಮಾಡ್ತಿದ್ರು, ಸ್ಟೋನ್ಸಿಂದ ಮಾಡ್ತಿದ್ರು. ಸೊ ಮಿಸೋಲಿಥಿಕ್ ಏಜ್ದಾಗ ಬಂದಾಗ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾವ್ದು ಮೆಟಲ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂತಂದರೆ ಪೆಲಿಯೋಲಿಥಿಕ್ ಏಜ್ದಾಗ ಟೂಲ್ಸ್ ಏನಿದ್ವಲ್ಲ ಅವು ಸ್ಟೋನ್ಸಿಂದನೇ ಮಾಡ್ತಿದ್ರು. ಮಿಸೋಲಿಥಿಕ್ ಏಜ್ನಾಗೂ ಸ್ಟೋನ್ಸ್ದಲ್ಲೇ ಮಾಡ್ತಿದ್ರು, ಬಟ್ ಯಾವ ಸ್ಟೋನ್ ಯೂಸ್ ಮಾಡ್ತಿದ್ರು, ಕ್ವಾರ್ಟರ್ಸೈಟ್. ಬಟ್ ಇಲ್ಲಿ ಏನು ಡಿಫ್ರೆನ್ಸ್ ಅಂತಂತಂದ್ರೆ ಅಲ್ಲಿ ಮ್ಯಾಕ್ರೋಲಿಥ್ಸ್ ಅಂದ್ರೆ ಟೂಲ್ಸ್ ಏನು ಮಾಡ್ತಿದ್ರಲ್ಲ ಅವು ಲಾರ್ಜರ್ ಇನ್ ಸೈಜ್ ಇರ್ತಿದ್ವು. ಈಗ ಎಕ್ಸಾಂಪಲ್ ಆ್ಯಕ್ಸಿಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಓಕೆ, ಇದೊಂದು ಆ್ಯಕ್ಸಿಸ್ ಸ್ಟೋನಿಂದನೇ ಮಾಡಿರ್ತೀವಿ. ಇದು ಹೋಲ್ ಆ್ಯಕ್ಸಿಸ್ ಏನೈತಲ್ಲ ಅದು ಪೂರ್ತಿ ಸ್ಟೋನಿಂದ ಮಾಡಿರ್ತಾರೆ. ಬಟ್ ಮಿಸೋಲಿಥಿಕ್ ಏಜ್ನಾಗ ಏನೈತಲ್ಲ ಮೈಕ್ರೋಲಿಥ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮೈಕ್ರೋಲಿಥ್ಸ್ ಅಂದ್ರೆ ಇದು ಪೂರ್ತಿ ಸ್ಟೋನಿಂದ ಏನಿರ್ತಿತ್ತಲ್ಲ, ಇಲ್ಲಿ ಏನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ವುಡ್ ಅಂದರೆ ಬಡಿಗೆ, ಅದನ್ನು ಯೂಸ್ ಮಾಡಿ ಮುಂದೆ ತುದಿ ಏನಿರ್ತಿತ್ತಲ್ಲ ಅದನ್ನಷ್ಟ ಸ್ಟೋನಿಲ್ಲೇ ಕಟ್ಟಿ ಯೂಸ್ ಮಾಡ್ತಿದ್ರು. ಓಕೆ, ಸೊ ಮೈಕ್ರೋಲಿಥ್ಸ್ ಅಂತಂದ್ರೆ ಆಲ್ಮೋಸ್ಟ್ ಮೈಕ್ರೋ ಅಂದರೆ ಸ್ಮಾಲ್, ಮ್ಯಾಕ್ರೋ ಅಂದರೆ ಲಾರ್ಜ್. ಸೊ ಲಾರ್ಜಿಂದ ಸ್ಮಾಲಿಗೆ ಕನ್ವರ್ಟ್ ಆಯಿತು. ಓಕೆ, ನೆಕ್ಸ್ಟ್ ಇವರೆಲ್ಲ ಬ್ಯಾಂಡ್ಸ್ನಲ್ಲಿ ಏನು ಇರ್ತಿದ್ರಲ್ಲ, ಪೆಲಿಯೋಲಿಥಿಕ್ ಪೀಪಲ್ಸ್ ಏನು ಇರ್ತಿದ್ರಲ್ಲ ಅವರೆಲ್ಲರೂ ಬ್ಯಾಂಡ್ಸ್ನಾಗ ಇರ್ತಿದ್ರು, ಒಂದು ಪ್ಲೇಸ್ನಾಗಿದ್ರು ಟ್ರಾನ್ಸ್ಫರ್ ಆಗ್ತಿದ್ರು, ಹಂಗೆ ಮೈಗ್ರೇಟ್ ಹಾಕ್ಕೊಂತ ಹೋಗ್ತಿದ್ರು. ಸೊ ಮಿಸೋಲಿಥಿಕ್ ಏಜ್ ಬಂದಾಗ ಏನು ಮಾಡಿದ್ರು, ಹರ್ಡಿಂಗ್ ಸ್ಟಾರ್ಟ್ ಆಯಿತು. ಓಕೆ, ಹರ್ಡಿಂಗ್ ಸ್ಟಾರ್ಟ್ ಆದ್ರೆ ಬೇರೆದವರು ಬರ್ತಾರೆ, ಅಲ್ಲೇ ಹರ್ಡ್ ಮಾಡ್ಬೇಕಂತ ಹೇಳ್ತಾರೆ. ಈಗ ಎಕ್ಸಾಂಪಲ್ ಒಂದು ಗ್ರೇಸಿಂಗ್ ಏರಿಯಾ ಇದೆ ಅಂತಂತಂದ್ರೆ ಈ ಬ್ಯಾಂಡು ಈ ಕಡೆನೇ ಬರ್ತದೆ, ಈ ಬ್ಯಾಂಡು ಈ ಕಡೆನೇ ಬರ್ತದೆ, ಈ ಬ್ಯಾಂಡು ಈ ಕಡೆ ಬರ್ತದೆ. ಓಕೆ, ಈಗ ಬಂದಾಗ ದೇರ್ ಈಸ್ ಅ ಚಾನ್ಸಸ್ ಆಫ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದೋಸ್ ಬ್ಯಾಂಡಸ್. ಓಕೆ, ಈಗ ಇದು ಒಂದು ಗ್ರೇಸಿಂಗ್ ಏರಿಯಾ ಅಂದರೆ ಹುಲ್ಲುಗಾವಲು ಪ್ರದೇಶ ಐತಿ ಅಂತಂತಂದರೆ ಆಲ್ಮೋಸ್ಟ್ ಎಲ್ಲರೂ ತಮ್ಮ ಶೀಪ್ಸ್, ಗೋಟ್ಸ್ ತೊಗೊಂಡು ಅಲ್ಲಿಗೆ ಹೋಗ್ತಿದ್ರು. ಓಕೆ, ಅಲ್ಲಿ ಹೋಗ್ತಿದ್ರಲ್ಲ, ಸೊ ಅವ್ರ ನಡುವೆ ಏನು ವಾರ್ ಆಗೋ ಚಾನ್ಸಸ್ ಇರ್ತಿದ್ದು, ಕಾನ್ಫ್ಲಿಕ್ಟ್ಸ್ ಆಗೋ ಚಾನ್ಸಸ್ ಇರ್ತಿದ್ದು, ಜಗಳ ಆಗ್ತಿದ್ದು. ಸೊ ಫಸ್ಟ್ ಜಗಳ ಆಗಿದ್ದ ಎವಿಡೆನ್ಸಸ್ ಎಲ್ಲಿ ಸಿಕ್ಕು ಅಂತಂದ್ರೆ ಅದನ್ನು ಕೂಡ ಸರೈ ನಹರ್. ಓಕೆ, ಸರೈ ನಹರ್ ರಾಯ್ ಎಲ್ಲಿ ಬರುತ್ತೆ, ಉತ್ತರ ಪ್ರದೇಶನಲ್ಲಿ ಬರುತ್ತೆ. ಇದಕ್ಕಿಂತ ಮುಂಚೆ ಏನು ಹೇಳಿದ್ದೆ, ಫಸ್ಟ್ ಪಾಟ್ರಿ ಎಲ್ಲಿ ಬರುತ್ತೆ, ಸರೈ ನಹರ್. ಓಕೆ, ಇದು ಫಸ್ಟ್ ಹೌಸ್ ಶೆಲ್ಟರ್ ಬಿಲ್ಡಿಂಗ್ ಎಲ್ಲಿ ಬರುತ್ತೆ, ಸರೈ ನಹರ್. ಫಸ್ಟ್ ಪಾಟ್ರಿ ಎಲ್ಲಿ ಬರುತ್ತೆ, ಚೋಪಾನಿ ಮಂಡು, ಅದು ಉತ್ತರ ಪ್ರದೇಶ್. ಓಕೆ, ನೆಕ್ಸ್ಟ್ ಸೊ ಇದೇನು ಕಾನ್ಫ್ಲಿಕ್ಟ್ಸ್ ಎಲ್ಲ ಆಗ್ತಿದ್ವಲ್ಲ, ವಾರ್ಸ್ ಎಲ್ಲ ಆಗ್ತಿದ್ವಲ್ಲ, ಸೊ ಬ್ಯಾಂಡ್ಸ್ ಆಲ್ಮೋಸ್ಟ್ 10 to 15 ಮಂದಿನ ಹೊಂದಿರ್ತಿತ್ತು. ಓಕೆ, ಅದಕ್ಕೆ ಇನ್ನೊಂದು ಏನಂತ ಕರಿಬೋದು ಅಂತಂದರೆ ಟ್ರೈಬಲ್ ಕಾನ್ಫ್ಲಿಕ್ಟ್ಸ್ ಅಂತಲೂ ಕರಿಬೋದು. ಓಕೆ, ಇವೆಲ್ಲ ಸ್ಟಾರ್ಟ್ ಆದವು ಯಾವ ಪೀರಿಯಡ್ದಾಗ, ಮಿಸೋಲಿಥಿಕ್ ಏಜ್. ಓಕೆ, ದಿಸ್ ಈಸ್ ಅಬೌಟ್ ಮಿಸೋಲಿಥಿಕ್ ಏಜ್. ಈಗ ಯಾವ್ದಾದ್ರು ಮುಗೀತು, ಪೆಲಿಯೋಲಿಥಿಕ್ ಮುಗೀತು, ನೆಕ್ಸ್ಟ್ ಮಿಸೋಲಿಥಿಕ್ ಮುಗೀತು. ನೆಕ್ಸ್ಟ್ ಬರೋದು ನಿಯೋಲಿಥಿಕ್. ಓಕೆ, ಸೊ ನಿಯೋಲಿಥಿಕ್ ಏನೈತಲ್ಲ ಇದನ್ನು ನೆಕ್ಸ್ಟ್ ವೀಡಿಯೋದಾಗ ಮಾಡೋಣ. ಈಗ ಈ ವಿಡಿಯೋದಾಗ ಇದಿಷ್ಟು ಸಾಕು, ಪೆಲಿಯೋಲಿಥಿಕ್ ಮತ್ತು ಮಿಸೋಲಿಥಿಕ್. ನಿಯೋಲಿಥಿಕ್ ಅಪ್ಕಮಿಂಗ್ ವೀಡಿಯೋದಾಗ ಹಾಕ್ತೀನಿ ಮಾಡಿ. ಓಕೆ, ಸೊ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗ್ಬೋದು. ಸೊ ಅದರಲ್ಲಿ ಯಾರು ಫ್ರೆಶ್ ಆಸ್ಪಿರೆಂಟ್ಸ್ ಇರ್ತಾರಲ್ಲ, ಅಂದರೆ ರೀಸೆಂಟ್ಲಿ ಡಿಗ್ರಿ ಮುಗಿಸಿರ್ಬೋದು ಅಥವಾ ಫೈನಲ್ ಇಯರ್ ಇರ್ಬೋದು, ಅವ್ರಿಗೂ ಕೂಡ ರೆಫರ್ ಮಾಡಿರಿ, ಭಾಳ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಆ್ಯಂಡ್ ಇದರಲ್ಲಿ ನಿಮ್ಗೆ ಏನಾದರೂ ತಿಳಿದಿರಲಿಲ್ಲ ಅಂತಂದರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಏನಾದರೂ ಇಂಪ್ರೊವೈಸೇಷನ್ ಆಗಬೇಕಂತ ಇದ್ರೆ, ಓಕೆ, ಟೀಚಿಂಗ್ನಲ್ಲಿ ಅಥವಾ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಾದರೂ ಇತ್ತಂತಂದರೆ ನೀವು ಕಮೆಂಟ್ನಾಗ ನಂಗೆ ತಿಳಿಸ್ರಿ. ಓಕೆ, ಅಂಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ.
Take care.